ಬಾಗಲಕೋಟೆಯಲ್ಲಿ ಮತ್ತೆ ಕಲ್ಲು ತೂರಾಟ ನಡೆದಿದೆಯಂತೆ. ಪರಿಸ್ಥಿತಿ ಈಗ ಉದ್ವಿಗ್ನಗೊಂಡಿದೆ. ನಿನ್ನೆ ಆದಂಥ ಘಟನೆ, ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಆದಂಥ ಘಟನೆ, ಮಸೀದಿ ಮೇಲಿಂದ ಬಿದ್ದಂಥ ಕಲ್ಲುಗಳು, ಚಪ್ಪಲಿ ಎಸೆತ, ಏನಿದೆಲ್ಲ ಕಿಲ್ಲಾ ಓಣಿ ಒಂದು ರಕ್ತದಲ್ಲಿ ಉದ್ವಿಗ್ನಗೊಂಡಿತ್ತು. ಕಾರ್ಯಕರ್ತರು ಸಿಡಿದೆದ್ದಿದ್ರು, ಬಂದ್ ಘೋಷಣೆ ಮಾಡಿದ್ರು, ಮಾರುಕಟ್ಟೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದರು. ಈ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ವಾಗ್ವಾದ ನಡೀತಾ ಇದೆ, ತೋರಿಸ್ತಾ ಇದ್ದೀವಿ. ನಾವು ತೋರಿಸ್ತಾ ಇದ್ದೀವಿ. ನಿನ್ನೆ ಛತ್ರಪತಿ ಶಿವಾಜಿ ಮೆರವಣಿಗೆ ಹೋಗ್ತಾ ಇತ್ತು. ಆ ಮೆರವಣಿಗೆ ಸಂದರ್ಭದಲ್ಲಿ ಮಸೀದಿ ಮೇಲಿಂದ ಚಪ್ಪಲಿಗಳು, ಕಲ್ಲುಗಳು ಬಿದ್ದವು. ಮತ್ತೆ ಕಲ್ಲು ತೂರಾಟ ನಡೆದಿದೆ. ಮಾಂಸದ ಅಂಗಡಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲೆಸೆದಿದ್ದಾರೆ. ಬಾಗಲಕೋಟೆಯ ಕಿಲ್ಲಾ ಓಣಿ ಉದ್ವಿಗ್ನಗೊಂಡಿದೆ. ಯಾವಾಗ ಕಲ್ಲು ಬಿದ್ವಲ್ಲ, ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾದರು. ಕಲ್ಲೆಸೆದವರ ಮೇಲೆ ಲಾಠಿ ಪ್ರಯೋಗಿಸಿದರು. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಕಿಲ್ಲಾ ಓಣಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಾಂಸದ ಅಂಗಡಿಗಳ ಮೇಲೆ ಕಲ್ಲೆಸೆದರು. ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾದರು, ಲಾಠಿ ಚಾರ್ಜ್ ಮಾಡಿದರು. ನೋಡಿ, ನಿನ್ನೆ ಕಲ್ಲುಗಳನ್ನು ಹೆಂಗೆ ಪೇರಿಸಿಟ್ಟಿದ್ರು. ಪ್ರಾರ್ಥನೆ ಮುಗಿದಾದ್ಮೇಲೂ ಕೂಡ ಎಸ್ಪಿನೇ ಹೇಳಿದರು ಪ್ರಾರ್ಥನೆ ಮುಗಿದಿತ್ತು. ಅದಾದ ಮೇಲೆ ಇದ್ದಕ್ಕಿದ್ದಂಗೆ ಒಳಗಡೆ ಇದ್ದಂಥ ಜನರು ಕಲ್ಲು ತೂರಾಟ ಮಾಡಿದ್ರು. ನೋಡಿ, ತನ್ವೀರ್ ಅವ್ನು ತೋರಿಸ್ತಾ ಇದ್ದೀವಿ. ನೋಡೋಕೆ ನೋಡಿ, ಅವನು ಎಷ್ಟು ಸ್ಮಾರ್ಟಾಗಿದ್ದಾನೆ ನೋಡಿ. ಏನು ಓದಿದರೆ ಬಂತು, ಏನು ಬರೆದ್ರೆ ಬಂತು. ಸಂಸ್ಕಾರ ಅಂತ ಇರಲಿಲ್ಲ ಅಂದರೆ ಬಹಳ ಕಷ್ಟ. ಇವರೇನೋ ಹಿಂಗೆ ಮಾಡಿಬಿಡ್ತಾರೆ. ಊರಿಗೂರೇ ಹೊತ್ತು ಉರಿದು ಬಿಡುತ್ತಲ್ಲ. ಉಪವಾಸ, ವನವಾಸ, ಬಡತನ ಅನ್ನುವಂಥದ್ದು ಹಿಂದೂಗಳಿಗೆ ಬೇರೆ, ಮುಸ್ಲಿಮ್ಸಿಗೆ ಬೇರೆ, ಕ್ರೈಸ್ತರಿಗೆ ಬೇರೆ, ಸಿಖ್ರಿಗೆ ಬೇರೆ ಅಂತ ಇರುತ್ತಾ. ಇವತ್ತು ಇವ್ರು ಮಾಡೋದ್ರಿಂದ ಎಷ್ಟು ಅಂಗಡಿಗಳಿಗೆ ಬೆಂಕಿ ಬಿತ್ತು, ಎರಡು ಜನರು ಬಾಯಿಗೆ ಮಣ್ಣು ಬಿತ್ತು. ಒದ್ದೊಳಗಡೆ ಹಾಕಬೇಕು ಇಂಥವ್ರನ್ನ. ಬಂದ್ ಮಾಡಿಸಿ ಒಂದೆಲ್ಲ ಹುಡುಗರು ಓಡಾಡ್ತದೆ ಸರ್. ನಾವು ತೋರಿಸ್ತಾ ಇದ್ದೀವಿ. ಉದ್ವಿಗ್ನರನ್ನು ಸಮಾಧಾನ ಮಾಡ್ತಾ ಇದ್ದಾರೆ ಪೊಲೀಸರು. ಶಾಂತಿ ಮಾತುಕತೆ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ದೇವಸ್ಥಾನದಲ್ಲಿ ಸಭೆ ಸೇರ್ತಾರಂತೆ. ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೆ ಕಲ್ಲು ತೂರಿರೋದು, ಮತ್ತೆ ಗಲಾಟೆ ಆಗಿರೋದು. भाईजान सर 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 ಏನಾಯ್ತು ಪಾಸಿಂದ ಹೇಳ್ರಿ.
ಮಕ್ಕಳಿಗೆ ಮಾಡ್ತೀವಿ. ಖಿಲಾವಣಿಯಲ್ಲಿ ಮಾರುಕಟ್ಟೆ ಅಂಗಡಿಗಳನ್ನು ಬಂದ್ ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟರು. ಈ ಸಂದರ್ಭದಲ್ಲಿ ವಾಗ್ಯುದ್ಧ ಆಯಿತು. ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೀತು. ಈ ಶಿವಭವಾನಿ ದೇಗುಲದಲ್ಲಿ ಮೀಟಿಂಗ್ ಸೇರಿದ್ರು. ಮೀಟಿಂಗ್ ಆದ ಮೇಲೆ ಮತ್ತೆ ಇಲ್ಲಿ ಗಲಾಟೆ ಆಗಿದೆ. ಈ ರೀತಿ ಮೇಲಿಂದ ಘಟನಾವಳಿಗಳಾಗ್ತಾ ಇದ್ರೆ ಏನು ಸಂದೇಶ ಹೋಗುತ್ತೆ? ವ್ಯವಸ್ಥೆ ಮೇಲಿಂದ ಕೆಟ್ಟ ಹೆಸರು, ಸರ್ಕಾರಕ್ಕಿಂತ ಕೆಟ್ಟ ಹೆಸರು. ಎರಡ ಘಟನಾವಳಿಗಳು ಈ ರೀತಿ ಪದೇ ಇಂಥ ಘಟನೆಗಳು ನಡೀತಾ ಇವೆ. ಗಲಾಟೆ, ಯಾರಿಗೂ ಕೂಡ ಕಾನೂನಿನ ಭಯ ಇಲ್ಲ. ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ, ಚಪ್ಪಲಿ ಬಿಸಾಕೋದು, ಕಲ್ಲು ತೂರೋದು, ಬೆಂಕಿ ಹಚ್ಚೋದು, ಏನಿದೆ ಅರ್ಥ ಇದು? ಅದಕ್ಕೆ ಆದಮೇಲೆ ಈ ಶಾಂತಿ ಸಭೆಗಳು, ಆದಮೇಲೆ ಈ ಮನವೊಲಿಕೆಗಳು ಒಂದು ಸರಿ ಮನಸ್ಸು ಬೆರೆದು ಬಿಟ್ಟರೆ ಕಷ್ಟ. ಇದೆಲ್ಲ ಆಗೋದಕ್ಕಿಂತ ಮೊದಲನೇ ಪೊಲೀಸರು ಕ್ರಮ ಜರುಗಿಸಬೇಕು. ಇಂಥ ಆಗದಿರ ಹಂಗೆ ಏನು ಮಾಡಬೇಕು? ಒಂದಿಷ್ಟು ಜನನ ಮುಲಾಜಿಲ್ಲದೇ ತಗೊಂಡೋಗಿ ಒಳಗಡೆ ಕೂಡಿಸಿರ್ಬೇಕು. ಮೆರವಣಿಗೆ ಮುಗಿಯೋ ತನಕ ನೀವು ಕೂತ್ಕೊಂಡಿರಪ್ಪ, ನೀವು ಭಾಳ ದೊಡ್ಡ ಮನುಷ್ಯರಿದ್ದೀರಿ ಅಂತ ಹೇಳಿ. ಅವನ ಒಬ್ಬ ಕಲ್ಲು ತೂರ್ದ, ಇನ್ನೊಬ್ಬನ ಯಾವನ ಚಪ್ಪಲಿ ತೂರ್ದ, ನಷ್ಟ ಯಾರಿಗೆ? ಮಕ್ಕಳಿಗೆ ಮಾಡ್ತೀವಿ. ಏನಾದ್ ಪರ್ಸೆಂಟ್ ಹೇಳ್ರಿ. ಮಕ್ಕಳಿಗೆ ಮಾಡ್ತೀವಿ. ನಾವು ತೋರಿಸ್ತಾ ಇದ್ದೀವಿ ನೋಡಿ. ಇಷ್ಟೊಂದೆಲ್ಲ ಶಾಂತಿ ಸಭೆಗಳಾಗಿ ಶಿವಭವಾನಿ ದೇವಸ್ಥಾನದಲ್ಲಿ ಮೀಟಿಂಗ್ ಸೇರಿ ಎಲ್ಲ ಆದಮೇಲೆ ಮತ್ತೆ ಇಲ್ಲಿ ಗಲಾಟೆ, ಅಂಗಡಿಗಳ ಮೇಲೆ ಕಲ್ಲಿಸ್ತಿರೋದು. ಅಂದರೆ ಇದರ ಅರ್ಥ ಇನ್ನೊಂದಿಷ್ಟು ಬಂದೋಬಸ್ತ್ ಮಾಡಲಿಲ್ಲ ಅಂತಂದರೆ, ಬಿಗಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಮತ್ತೆ ಯಾವ ಬೇಕಾದ್ರೂ ಕಿತ್ಕೋಬೋದು. ಹಗಲೊತ್ತಲ್ಲೇ ಹಿಂಗೆ ಅಂದರೆ ಮತ್ತೆ ರಾತ್ರಿ ಶುರುವಾಗುತ್ತೆ. ಹುಷಾರಾಗಿರಬೇಕು. ಆಮೇಲೆ ಯಾವನ್ ತಪ್ಪು ಮಾಡ್ತಾನಲ್ಲ ತಗೊಂಡೋಗಿ ಬೆಂಡೆತ್ತಾಕಬೇಕು. ನೋಡಿ, ಆಕೆ ಒಬ್ಬ ಮಹಿಳೆ ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಆವಾಗಲೇ ಕಲ್ಲು ಬೀಳುತ್ತೆ ಅಂದರೆ ಏನು ಅರ್ಥ? ಅದು ಎಂಥ ದಪ್ಪನ ಕಲ್ಲು ನೋಡಿ. ಎಲ್ಲಿ ಸಿಗ್ಬೋದು ಕಲ್ಲುಗಳು?
ಎಸ್ ಪಿ